ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಕನಿಷ್ಠ ಒಂದು ವಾರ ಗಟ್ಟಲೆ ನಾವು ಮಾತಾಡಬೇಕು. ಅಷ್ಟು ಕೆಲಸ, ನಮ್ಮ ಮಾತಿನಕ್ಕಿಂತ ಅವ್ರ ಕೆಲಸ ದೊಡ್ಡದಿದೆ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ರು, ನಾವು ಮಾತನಾಡಬಾರ್ದು, ನಮ್ಮ ಕೆಲಸಗಳು ಮಾತಾಡಬೇಕು ಅಂತ. ಅಂತ ಧೀಮಂತ ನಾಯಕನನ್ನ ನಾವು ಅಭಿನಂದಿಸುವಂತ ಕೆಲಸ, ಎಲ್ಲ ಅಭಿಮಾನಿಗಳಿಂದ ಅಭಿಮಾನೋತ್ಸವನ ಮಾಡುವಂತ ಸೌಭಾಗ್ಯ ನಮ್ದಾಗಿದೆ. ವೈಯಕ್ತಿಕವಾಗಿ ನಮಗೆ ಆಶೀರ್ವಾದವನ್ನು ಮಾಡಿ, ಮಾರ್ಗದರ್ಶನವನ್ನು ಮಾಡಿ, ನಮಗೆ ಸ್ಥಾನ ಮಾನ ಗೌರವನ ಕೊಟ್ಟು ನಮಗೆ ಶಕ್ತಿಯನ್ನು ತುಂಬಿರುವಂತ ನನ್ನ ನೆಚ್ಚಿನ ನಾಯಕ ಯಡಿಯೂರಪ್ಪನವ್ರಿಗೆ 100 ವರ್ಷ ಕಾಲ ಭಗವಂತ ಆಶೀರ್ವಾದವನ್ನು ಮಾಡಲಿ, ಆರೋಗ್ಯದಿಂದ ಇರಲಿ, ಕರ್ನಾಟಕವನ್ನು ಮುಂದೆ ನಡೆಸಲಿ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ಅಭಿಮಾನೋತ್ಸವದಲ್ಲಿ ಒಂದೇ ಒಂದು, ಆಡಳಿತ ಪಕ್ಷದ ಸೂರ್ಯ ಮುಳುಗ್ತಾ ಇದೆ, ನಮ್ಮ ಪಕ್ಷದ ಸೂರ್ಯ ಉದಯ ಆಗ್ತಾ ಇದೆ. ಅವರ ಹಡಗು ಮುಳುಗ್ತಾ ಇದೆ, ನಮ್ಮ ಹಡಗು ದಡ ಸೇರ್ತಾ ಇದೆ. ಒಕ್ಕಟ್ಟಾಗಿ ಒಂದಾಗಿ ಬರುವ ದಿನಗಳಲ್ಲಿ ಯಡಿಯೂರಪ್ಪನವರ ಆಡಳಿತ, ಅವರ ಕಾರ್ಯಕ್ರಮಗಳು ಮತ್ತೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕು. ಅದಕ್ಕೆ ತಾವು ಸಂಕಲ್ಪವನ್ನ ಮಾಡಬೇಕು. ಇಲ್ಲಿಂದ ಸಂಕಲ್ಪವನ್ನ ಮಾಡಿದರೆ ಮತ್ತೆ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರ ಆಶೀರ್ವಾದದ ನಮ್ಮ ಪಕ್ಷದ ಸರ್ಕಾರ 3ನೇ ಮಹಡಿಯಲ್ಲಿ ಆಗಬೇಕು. ಕರ್ನಾಟಕ ಮಾತೆಯ, ಆ ಭುವನೇಶ್ವರಿಯ ಮಾತೆಯ ಸೇವೆಯನ್ನು ಮಾಡುವಂತ ಅವಕಾಶ ನಿಮ್ದಾಗಲಿ. ಆ ಭುವನೇಶ್ವರಿ ಆಶೀರ್ವಾದ, ಆ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ, ಈ ದುರ್ಗಾ ಮಾತೆಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ.